ಜನ್ಮದಿನ ಶುಭಾಶಯಗಳನ್ನು ಸ್ಕೂಲ್ ಒಳ್ಳೆಯದಾಗಬೇಕು. ನಮ್ಮ ಒಂದು ಸಿನಿಮಾ ಏನು ಬಿಡುಗಡೆ ಆಯ್ತು ಅದನ್ನು ಬಹಳ ಪ್ರೀತಿಯಿಂದ ಸ್ವಾಗತಿಸಲಿಕ್ಕೆ ಥ್ಯಾಂಕ್ ಯು ಅಂತ ಹೇಳ್ತಾರೆ. ಎಲ್ಲರೂ ಮ್ಯಾಕ್ಸ್ ಕಡೆಯಿಂದ ಲವ್ ಯು ಆಲ್. ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು ನನ್ನ ಇನ್ವೈಟ್ ಮಾಡಿದ್ದೀರಾ. ಈ ಥರ ಒಂದು ವೇದಿಕೆ ಸಿಕ್ಕಿದಾಗ ಇಷ್ಟೊಂದು ಜನನ ಮೀಟ್ ಮಾಡೋಕ್ಕೆ ನನಗೂ ಒಂದು ಅವಕಾಶ ಸಿಗುತ್ತೆ. ಯಾಕಂದರೆ ನಾನು ಈ ಕಡೆ ಯಾರೂ ಒಂದು ಫಂಕ್ಷನ್ ನಾನು ಬಂದಿಲ್ಲ, ಇದೇ ಫಸ್ಟ್ ಟೈಮ್ ಒಂದು ಫಂಕ್ಷನ್ ಬಂದಿದ್ದೀನಿ. ಸೊ ಥ್ಯಾಂಕ್ ಯು. ನಿಮ್ಮನ್ನೆಲ್ಲರೂ ಮೀಟ್ ಮಾಡಿದ್ದೀನಿ, ತುಂಬ ಖುಷಿಯಾಗಿದೆ. ನಮ್ಮ ತಂದೆಗೂ ತಿಳಿಸ್ತೀನಿ ಈ ಥರ ಮೀಟ್ ಮಾಡಿದ್ದೀನಿ ಅಂತ ಹೇಳ್ತೀನಿ. ಯಾಕಂದರೆ ನಿಮ್ಮ ಪ್ರೀತಿ ನನ್ನ ತಂದೆ ಮೇಲೆ ಇರೋದನ್ನ ನನ್ನ ಮೇಲೆ ತೋರಿಸ್ತಾ ಇದ್ದೀರಾ. ಆ ಪ್ರೀತಿಗೆ ನಾನು ಮೋಸ ಮಾಡಲ್ಲ. ಸ್ಕೂಲಿಂಗ್ ಒಂಥರ ಮನೆಗೆ ಪಾಯ ಕಟ್ಟದಂಗೆ, ಈ ಪಾಯ ಅಡಿಪಾಯ ಭದ್ರವಾಗಿರಬೇಕು. ಒಳ್ಳೆ ಭದ್ರ ಅಡಿಪಾಯ ಕಟ್ಕೊಡಿ. ಜೊತೆಲಿ ನಾನೊಬ್ಬ ಕನ್ನಡಿಗನಾಗಿ ನಿಮ್ಮಲ್ಲಿ ಕೇಳ್ಕೊಳ್ಳೋದೇನೆಂದ್ರೆ, ನಮ್ಮ ಸೋಮಣ್ಣಗೂ ಈ ಮೂಲಕ ಈ ಸ್ಟೇಜ್ ಮೇಲೆ ಹೇಳೋದೇನೆಂದ್ರೆ, ಮಕ್ಕಳು ಸ್ಕೂಲಲ್ಲಿ ಇಂಗ್ಲೀಷಲ್ಲಿ ಮಾತಾಡಬೇಕು ಅಂತ ಕಂಪಲ್ಸರಿ ಮಾಡಬೇಡಿ. ಕನ್ನಡನೋ ತೆಲುಗುನೋ ಮಾತಾಡ್ರೆ ಫೈನ್ ಆಗ್ತೀವಿ ಅಂತ ಹೇಳಬೇಡಿ. ಮಾಡಲ್ಲ ಅಂತ ಗೊತ್ತು, ಆದರೂ ನನ್ನ ಕಳಕಳಿಯ ಭಿನ್ನಹ ಇದು. ದೊನ್ನಾಲಿಗೆ ನಿನ್ನ ಸೀಳುವ ರೋಷ ಉಕ್ಕಿದೆ, ಕಂಡನೆಲ್ಲ ಖಂಡಿಸು, ನಿನ್ನ ಕಂಡರೆ ರಕ್ತ ಕುದಿತಿದೆ. ನಾನು ಆಕಾಶ್ ಗ್ಲೋಬಲ್ ಟೆಕ್ನೋ ಸ್ಕೂಲ್ ಅವರ ಎಲ್ಲ ಪದಾಧಿಕಾರಿಗಳಿಗೂ ಕಂಗ್ರ್ಯಾಚುಲೇಟ್ ಮಾಡ್ತೀನಿ. ಯಾಕೆಂದರೆ ಕಟ್ಗೆನಹಳ್ಳಿ ಒಂದು ಚಿಕ್ಕ ಹಳ್ಳಿ ಆಗಿತ್ತು, ಒಂದು ಚಿಕ್ಕ ಪುಟಾಣಿ ಹಳ್ಳಿ ಆಗಿತ್ತು. ಇವತ್ತು ನೋಡಿದ್ರೆ ಸುತ್ತಮುತ್ತ ನೋಡಿದ್ರೆ ದೊಡ್ಡ ಒಂದು ನಗರ ಪ್ರದೇಶದಲ್ಲಿ ಒಂದು ದೊಡ್ಡ ಏರಿಯಾ ಆಗಿದೆ. ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇದೆ. ಸೊ ಇಲ್ಲಿನ ಸುಮಾರು ಜನ ಹೊರಗಡೆನವರು ಬಂದು ಇಲ್ಲಿ ಮನೆಗಳನ್ನ ಮಾಡ್ಕೋತಾ ಇದ್ದಾರೆ. ಅವ್ರನ್ನ ಫ್ಯಾಮಿಲೀಸ್ನ ಇಲ್ಲಿ ಮನೆಗಳು ಮಾಡಿಕೊಂಡು ಇಲ್ಲಿ ವಾಸ ಮಾಡಿ ಮಕ್ಕಳನ್ನ ಓದಿಸ್ತಾ ಇದ್ದಾರೆ. ಸೊ ಆ ಒಂದು ಇದರಿಂದ ಈ ರೀತಿ ಆಕಾಶ್ ಶಾಲೆ ಥರ ನಮಗೆ ಬಹಳಷ್ಟು ಶಾಲೆಯ ನೆಸೆಸಿಟಿ ಇದೆ ಈ ಭಾಗದಲ್ಲಿ. ಆ್ಯಂಡ್ ಗುಡ್ ಕ್ವಾಲಿಟಿ ಎಜುಕೇಷನ್ ಕೊಡುವಂಥ ಶಾಲೆಗಳ ತುಂಬಾ ಅವಶ್ಯಕತೆ ಇದೆ. ಸೊ ಆಕಾಶ್ ಶಾಲೆಯವರು ಈ ಭಾಗದಲ್ಲಿ ಮಕ್ಕಳಿಗೆ ಒಂದು ಒಳ್ಳೆ ಕ್ವಾಲಿಟಿ ಎಜುಕೇಷನ್, ಫೀಸ್ ತುಂಬ ಜಾಸ್ತಿ ಮಾಡದೆ ಈ ಭಾಗದ ಜನರಿಗೆ ಕ್ವಾಲಿಟಿ ಎಜುಕೇಷನ್, ನಮ್ಮ ಮಕ್ಕಳು ಇಲ್ಲಿಂದ ಓದಿ ಇನ್ನ ದೊಡ್ಡವರಾಗಿ ಇನ್ನ ಒಳ್ಳೆ ಕಾಲೇಜುಗಳಿಗೆ ಸೇರಬೇಕು, ಒಳ್ಳೆ ಕೆಲಸಗಳಿಗೆ ಹೋಗಬೇಕು, ಬೆಂಗಳೂರು ಸಿಟಿಯಲ್ಲಿ ಒಳ್ಳೆ ಒಂದು ಕೆರಿಯರ್ನ ಮಾಡಬೇಕು, ಆ ಒಂದು ಇಂಟೆನ್ಷನ್ ಇಂದ ಇವರು ಶಾಲೆಯನ್ನ ನಡೆಸಬೇಕು ಅಂತ ಒಂದು ಭಾವನೆ ನಂದು. ಸೊ ಅವರಿಗೆ ಆಲ್ ದ ಬೆಸ್ಟ್ ವಿಶಸ್. ಆ್ಯಂಡ್ ನಮ್ಮ ಕಡೆಯಿಂದ ಏನೇ ಸಹಾಯ ಬೇಕು ಅಂದ್ರೂ ನಾವು ಸದಾ ಕಾಲ ಅವರ ಜೊತೆಗೆ ಇರ್ತೀವಿ ಅಂತ ಹೇಳ್ತಾ. ಆಕಾಶ್ ಗ್ಲೋಬಲ್ ಟೆಕ್ನೋ ಸ್ಕೂಲ್ ನೋಡಿ ಎಷ್ಟು ಚೆಂದ ಇದೆ ಹೆಸರು. ಅಂದರೆ ವಿದ್ಯಾಭ್ಯಾಸ ಅನ್ನುವಂಥದ್ದು ಅಷ್ಟು ವಿಸ್ತೀರ್ಣವಾಗಿರುವಂಥದ್ದು, ಆಕಾಶದಷ್ಟೇ ಬ್ರಾಡ್ ಆಗಿರುವಂಥದ್ದು ಅನ್ನೋದರ ಹೆಸರಿನಲ್ಲಿ ಈ ಒಂದು ಸಂಸ್ಥೆ ಹೆಸರಿಟ್ಕೊಂಡು ಶುರು ಮಾಡ್ತಾ ಇರುವಂಥದ್ದು. ನನಗೆ ಭಾಳ ಖುಷಿಯಾಗಿರೋದೇನು ಅಂತಂತಂದರೆ, ವಿದ್ಯಾಭ್ಯಾಸಕ್ಕೆ ಅಂತಿರುವಂಥ ಒಂದು ಸಂಸ್ಥೆಗೆ ಅದರ ಇನಾಗ್ರೇಷನ್ಗೆ ಅಂತ ನನ್ನನ್ನು ಕರೆಸ್ಕೊಂಡಿರುವಂಥದ್ದಿದೆ ಗೊತ್ತಾ. ಇದು ಒಂದು ಸಾರ್ಥಕತೆಯ ಸಮಾರಂಭ. ಇದು ಮತ್ತೊಂದು ಇವೆಂಟ್ ಅಲ್ಲ. ಯಾಕಂತಂದರೆ ಒಂದು ಶಾಲೆಯನ್ನು ತೆರೆಯುವಂಥದ್ದಿದೆ, ಅದು ಮಹತ್ತರವಾದಂಥ ಮನುಕುಲಕ್ಕೆ ನಾವು ಮಾಡಬಹುದಾದಂಥ ಒಂದು ಸೇವೆಯ ಪ್ರಕಾರ ಒಂದು ಶಾಲೆ. ಇವತ್ತು ಆಕಾಶ್ ಗ್ಲೋಬಲ್ ಟೆಕ್ನೋ ಸ್ಕೂಲ್ ಅನ್ನುವಂಥದ್ದು ಭಾಳ ಸುಸಜ್ಜಿತವಾದಂಥ ಒಂದು ಶಾಲೆಯನ್ನು ನಾನಿವಾಗ ಅವರ ಕೆಲವು ಸಿಬ್ಬಂದಿಯವ್ರ ಜೊತೆಯಲ್ಲಿ ಮತ್ತು ಅವರ ಮ್ಯಾನೇಜರ್ ಅವ್ರ ಜೊತೆಯಲ್ಲಿ ಮಾತಾಡ್ತಿರ್ಬೇಕಾದ್ರೆ ನನಗೆ ಗೊತ್ತಾಗಿದ್ದೇನು ಅಂತಂತಂದರೆ, ಇಷ್ಟು ಸುಸಜ್ಜಿತವಾದಂಥ ಒಂದು ಸಂಸ್ಥೆ ಅಡ್ಮಿಷನ್ ಫೀ ಇರಲ್ಲ ಅಂತ ಅನ್ನುವಂಥದ್ದು, ಮತ್ತು 10 ಕಿಲೋಮೀಟರ್ ರೇಡಿಯಸ್ಸಿನ ಒಳಗಡೆ ಸ್ಕೂಲ್ನ ವ್ಯಾನು ಉಚಿತವಾಗಿರುವಂಥದ್ದು, ಆಮೇಲೆ ಯಾವುದೇ ಥರದ ಇಲ್ಲಿ ಶಾಲೆಯಲ್ಲಿ ಆಗುವಂಥ ಸಮಾರಂಭಗಳಾಗಿರ್ಬೋದು ಮತ್ತು ಟ್ರಿಪ್ಗಳಾಗಿರ್ಬೋದು, ಇದು ಯಾವುದಕ್ಕೂ ಅವರು ಯಾವುದೇ ಎಕ್ಸ್ಟ್ರಾ ವೆಚ್ಚ ಇಲ್ಲದೆ ಯೂನಿಫಾರ್ಮು ಟೆಕ್ಸ್ಟೂ ಕೂಡ ಫ್ರೀ ಆಗಿರುವಂಥದ್ದನ್ನು ನನಗೆ ಗೊತ್ತಿರೋ ಹಾಗೆ, ನನಗೆ ಗೊತ್ತಿಲ್ಲ, ನನ್ನ ಜ್ಞಾನದ ಪರಿಮಿತಿಯಲ್ಲಿ ಹೇಳಬೇಕು ಅಂತ ಅನ್ನೋದಾದರೆ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋವಂಥದ್ದು.
ಇದು ನನಗೆ ಭಾಳನೇ ಖುಷಿಯಾಗಿದ್ದೇನು ಅಂತಂದರೆ ಇಷ್ಟೆಲ್ಲ ಸವಲತ್ತುಗಳನ್ನು ಉಚಿತವಾಗಿ ಕೊಟ್ಟು, ಅಂದರೆ ಅವ್ರ ಉದ್ದೇಶ ನನಗೆ ಇಲ್ಲಿ ಕಾಣಿಸ್ತಾ ಇರೋವಂಥದ್ದು ಪ್ಯೂರ್ ಎಜುಕೇಷನ್, ಮಕ್ಕಳಿಗೆ ವಿದ್ಯಾಭ್ಯಾಸ ಅಷ್ಟೇ ಅವರ ಗುರಿ ಅಂತ ಅನ್ನೋವಂಥದ್ದು ನನಗೆ ಕಂಡು ಬಂದಂಥದ್ದು. ಇವ್ರ ಉದ್ದೇಶ ಚೆನ್ನಾಗಿದ್ದಲ್ಲಿ ಗೆಲುವಿರುತ್ತೆ ಅನ್ನೋದಕ್ಕೆ ಈ ಒಂದು ಆಕಾಶ್ ಗ್ಲೋಬಲ್ ಟೆಕ್ನೋ ಸ್ಕೂಲಿನ ಒಂದು ಉದ್ದೇಶನೇ ಕಾರಣ. ಈ ಒಂದು ಸಮಾರಂಭ ನಿರಂತರವಾಗಿ ಆಗ್ತಾ ಸೊಸೈಟಿಗೆ ವಿದ್ಯಾಭ್ಯಾಸದ ಮುಖಾಂತರ ಅಪಾರವಾದಂಥ ಸೇವೆ ಸಲ್ಲಿಸುವಂಥ ಒಂದು ಶಕ್ತಿ ಆ ಭಗವಂತ ಈ ಸಂಸ್ಥೆಗೆ ನೀಡಲಿ ಅಂತ ಹೇಳ್ತಾ ಮತ್ತೊಮ್ಮೆ ನನ್ನನ್ನು ಈ ಥರದ ಒಂದು ಸಮಾರಂಭಕ್ಕೆ ಕರೆ ಮಾಡಿಕೊಂಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಆಭಾರಿ ನಾನು, ಯಾಕಂತಂದರೆ ಈ ಥರದ ಒಂದು ಸತ್ಕಾರ್ಯ ಇವೆಲ್ಲ ಮತ್ತೊಂದು ಇವೆಂಟ್ ಅಲ್ಲ, ಇದು ಅದೊಂದು ಸತ್ಕಾರ್ಯ. ಇದು ಎಜುಕೇಷನ್ ಅನ್ನುವಂಥದ್ದು ನಮಗೆ ಅದರ ಬೆಲೆ ಚೆಂದ ಗೊತ್ತು, ವಿದ್ಯಾಭ್ಯಾಸದ ಬೆಲೆ ಏನು ಅನ್ನುವಂಥದ್ದು. ಈ ಸಂಸ್ಥೆ ಇನ್ನೂ ದೊಡ್ಡದಾಗಿ ಬೆಳೆದು ನಾಡಿನಾದ್ಯಂತ ತನ್ನ ಶಾಖೆಗಳನ್ನು, ತನ್ನ ಬ್ರ್ಯಾಂಚ್ಗಳನ್ನು ವಿಸ್ತೀರ್ಣಗೊಳಿಸಿಕೊಂಡು ಇನ್ನೂ ಲಕ್ಷಾಂತರ ಜನ ಮಕ್ಕಳುಗಳಿಗೆ ದಾರಿದೀಪ, ಅಂದರೆ ನಾನು ಹೇಳ್ತದ್ದು ವಿದ್ಯಾಭ್ಯಾಸದ ಮುಖಾಂತರ ದಾರಿದೀಪವಾಗಲಿ ಒಂದು ದೊಡ್ಡ ಕೊಡುಗೆ ಸಮಾಜಕ್ಕೆ ಈ ಶಾಲೆಯ ಮಕ್ಕಳು, ಈ ಶಾಲೆಯ ವಿದ್ಯಾರ್ಥಿಗಳು ಕೊಡುವಂಥ ಶಕ್ತಿ ಈ ಸಂಸ್ಥೆಗೆ ತಂದುಕೊಡಲಿ ಅಂತ ಹೇಳ್ತಾ ಮತ್ತೊಮ್ಮೆ ಆಲ್ ದಿ ಬೆಸ್ಟ್ ಟು ದಿ ಎಂಟೈರ್ ಟೀಮ್ ಆಫ್ ಆಕಾಶ್ ಗ್ಲೋಬಲ್ ಟೆಕ್ನೋ ಸ್ಕೂಲ್. ಗಾಡ್ ಬ್ಲೆಸ್. ಆಕಾಶ್ ಗ್ಲೋಬಲ್ ಟೆಕ್ನೋ ಸ್ಕೂಲ್ ಇದರ ಇನಾಗ್ರೇಷನ್ ಬಂದಿದ್ದೀನಿ. ಇದೊಂದು ಹೇಳಬೇಕಂದ್ರೆ ಇದೊಂದು ಈ ಏರಿಯಾದವರಿಗೆ ಒಂದು ವರ ಅಂತ ಹೇಳಬೇಕು. ಕಾರಣ ಸ್ಕೂಲ್ ಸಿಸ್ಟಮ್ ಏನಾಗಿದೆ ಅಂದರೆ ಸರ್ಕಾರಿ ಸ್ಕೂಲಲ್ಲಿ ಜಾಸ್ತಿ ಟೀಚಿಂಗ್ ಸ್ಟಾಫ್ ಆಗಲಿ ಅಥವಾ ಒಂದು ಲಿಮಿಟ್ ಅಂತ ಇರುತ್ತೆ. ಪ್ರೈವೇಟ್ ಸ್ಕೂಲಲ್ಲಿ ಒಂಥರ ಬಿಸ್ನೆಸ್ ನಡೀತಾ ಇರುತ್ತೆ. ಈ ಮಧ್ಯ ಈ ಸ್ಕೂಲ್ ಬಗ್ಗೆ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಇದರಲ್ಲಿ ಅಡ್ಮಿಷನ್ಸ್ ಫೀಸ್ ಇಲ್ಲ, 10 ಕಿಲೋಮೀಟರ್ ರೇಡಿಯಸಲ್ಲಿ ಟ್ರಾನ್ಸ್ಪೋರ್ಟು ಫ್ರೀ ಮಾಡ್ತಾ ಇದ್ದಾರೆ, ಯೂನಿಫಾರ್ಮು ಟೆಕ್ಸ್ಟ್ ಬುಕ್ಸು ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಇದು ಆ್ಯಕ್ಚುಲಿ ನಾನು ಹೇಳಬೇಕಂದ್ರೆ ದಾನದಲ್ಲಿ ಶ್ರೇಷ್ಠ ದಾನ ಅಂದರೆ ವಿದ್ಯಾದಾನ ಅಂತಾರೆ. ಅದನ್ನು ನಮ್ಮ ಸೋಮು ಅವರು ಮಾಡಕ್ಕೆ ಹೊರಟಿದ್ದಾರೆ. ಒಂದು ಜನ ಏನೇ ಯಶಸ್ವಿ ಅಂತ ಒಂದಷ್ಟು ಮೆಟ್ಲನ್ನು ಏರಿದ ನಂತರ ಮತ್ತೆ ಪಬ್ಲಿಕ್ಗೆ ಏನು ಕೊಡಬೇಕು ಅಂತ ಯೋಚನೆ ಮಾಡುವಾಗ ಐ ಥಿಂಕ್ ಈ ಥರದ ಐಡಿಯಾ ಇಸ್ ದ ಬೆಸ್ಟ್ ಅನಿಸುತ್ತೆ. ಯಾಕೆಂದರೆ ಮುಂದಿನ ಜನಾಂಗನ ರೂಪಿಸೋದು ಇವತ್ತಿನ ನೆಕ್ಸ್ಟ್ ಜನ್ರೇಷನ್, ಅವರನ್ನು ಟ್ರೈನ್ ಮಾಡೋದು ಆಲ್ರೌಂಡ್ ಟ್ರೈನಿಂಗ್. ಈಗ ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಸ್ಕೂಲಲ್ಲಿ ಅಷ್ಟೇ ಬರೀ ಅಕಾಡೆಮಿಕ್ಸ್ ಬಿಟ್ಟು ಬೇರೆ ಜಗತ್ತಲ್ಲಿ ಏನು ಕಲಿಸಲ್ಲ. ನಾವು ದೇವ್ರ ವಿದ್ಯೆ ಬುದ್ಧಿ ಅಂತ ಹೇಳ್ತೀವಿ, ವಿದ್ಯೆ ಕಲಿಸ್ತಾರೆ ಸ್ಕೂಲಲ್ಲಿ. ಬೇಸಿಕಲಿ ಬುದ್ಧಿ ಕಲಿಸ್ಬೇಕು, ಇಲ್ಲಾಂದರೆ ನೆಕ್ಸ್ಟ್ ಜನ್ರೇಷನ್ನು ನಾವು ಅಂದ್ಕೊಂಡಾಗೆ ಸಕ್ಸಸ್ಫುಲ್ ಆಗೋಕ್ಕೆ ಸಾಧ್ಯ ಕಮ್ಮಿ. ಸೊ ಅಂಥದ್ದೊಂದು ಒಳ್ಳೆ ಪ್ರಯತ್ನ ಕೈ ಹಾಕಿದ್ದಾರೆ. ಸೊ ವಿಶಿಂಗ್ ದ ಹೋಲ್ ಆಕಾಶ್ ಗ್ಲೋಬಲ್ ಟೆಕ್ನೋ ಸ್ಕೂಲಿಗೆ, ಅವರ ಸಿಬ್ಬಂದಿಗೂ, ಅವರ ಟೋಟಲ್ ವಿಶಿಂಗ್ ದ ಬೆಸ್ಟ್ ಟು ದ ಸ್ಕೂಲ್. ಒಳ್ಳೆಯದಾಗಲಿ. ಇಲ್ಲ, ಫಸ್ಟ್ ಆಕಾಶ್ ಗ್ಲೋಬಲ್ ಟೆಕ್ನೋ ಸ್ಕೂಲ್ ಕಡೆಯಿಂದ ನನಗೆ ಈ ಥರ ಒಂದು ಇನ್ವಿಟೇಷನ್ ಬಂದಿದ್ದಕ್ಕೆ ನನಗೆ ತುಂಬ ಖುಷಿಯಾಗುತ್ತೆ. ಎಲ್ಲೇ ಹೋದರೂ ಉದ್ದೇಶ ಚೆನ್ನಾಗಿದೆ, ಇಲ್ಲಿ ಉದ್ದೇಶ ತುಂಬ ಚೆನ್ನಾಗಿದೆ. ಸೊ ಉದ್ದೇಶ ಚೆನ್ನಾಗಿದ್ದಾಗ ಯಾವುದೇ ಒಂದು ವೇದಿಕೆ ಆಗಿರಲಿ ನಮ್ಮಂಥವ್ರು ಬರಬೇಕು, ಆ ಉದ್ದೇಶಕ್ಕೆ ಕೈ ಜೋಡಿಸ್ಬೇಕಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ತುಂಬ ಖುಷಿಯಾಗುತ್ತೆ ಈ ಥರ ಒಂದು ವೇದಿಕೆಗೆ ನಮ್ಮನ್ನು ಇನ್ವೈಟ್ ಮಾಡಿದ್ದಾರೆ. ಈ ಥರ ಒಂದು ಉದ್ದೇಶಕ್ಕೆ ನಾವು ಬಂದು ಕೈ ಜೋಡಿಸೋದು ನನಗೂ ತುಂಬ ಖುಷಿಯಾಗುತ್ತೆ. ಸರ್, ಈಗೇನು ಸರ್ಕಾರಿ ಶಾಲೆಗಳಲ್ಲಿ ಸಿಗುವಂತ ಸೋಮಶೇಖರ್ ಸರ್ ಆಮೇಲೆ ಅವ್ರ ಇಡೀ ತಂಡಕ್ಕೆ ನಾನು ಆಲ್ರೆಡಿ ಒಂದು ದಿವಸ ಬಂದು ಆಗ್ತಾ ಇರೋ ಕೆಲಸ ನೋಡ್ಕೊಂಡು ಹೋಗಿದ್ದೆ ನಾನು. ಸೊ ತುಂಬ ಖುಷಿ ಆಗುತ್ತಲ್ಲ, ಇವಾಗ ಮಕ್ಳಿಗೋಸ್ಕರ ಮಾಡ್ತಾ ಇರೋದು. ಮಕ್ಕಳೇ ಕರ್ನಾಟಕಕ್ಕೆ ಒಂದು ಭವಿಷ್ಯ ಅವರೇ ಅಲ್ಲ ನೆಕ್ಸ್ಟ್. ಸೊ ಅವ್ರಿಗೋಸ್ಕರ ಅವ್ರು ಮಾಡ್ತಾ ಇರೋದು. ಆಮೇಲೆ ಈ ಥರ ಒಂದು ಏರಿಯಾದಲ್ಲಿ ತುಂಬ ಜನರನ್ನ ಸೇರ್ಕೊಂಡು ಮಾಡ್ತಾರೆ, ತುಂಬ ಖುಷಿಯಾಗುತ್ತೆ. ಸೊ ಇವರು ಎಷ್ಟೋ ಯಾವುದೋ ಒಂದು ಬೇರೆ ಒಂದು ವಿಚಾರ ಮಾತಾಡೋಕ್ಕೆ ನಾವು ಮಾತಾಡ್ತಿದ್ವಿ, ಆಮೇಲೆ ಇಮಿಡಿಯೇಟಾಗಿ ಒಂದು ಉದ್ದೇಶ ಹೇಳೋದು, ಸರ್ ಇದಕ್ಕೆ ನಾವು ಇರಲೇಬೇಕಲ್ವಾ ಅಂತ ಹೇಳಿ ನಾವೇ ಬರೋದು. ವೇದಿಕೆ ಮೇಲೆ ಆಸೀನರಾದಂಥ ನನ್ನ ಆತ್ಮೀಯ ಸ್ನೇಹಿತರು ಅಭಿಷೇಕ್ ಅಂಬರೀಶ್ ಅವರೇ, ಅದೇ ರೀತಿ ನಮ್ಮ ಆತ್ಮೀಯ ಸ್ನೇಹಿತರಾದಂಥ ಕುರಿ ಪ್ರತಾಪ್ ಅವರೇ, ನಮ್ಮ ಆಕ್ಟ್ರು ಈಗ ಮುಂದಿನ ಮೂವಿ ಮಾಡ್ತಾ ಇದ್ದೀನಿ ಜೋಡಿ ಅಂತ ಹೇಳಿ ನಮ್ಮ ಹೀರೋ ಚಿಕ್ಕಣ್ಣರು, ಅದೇ ರೀತಿ ನಮ್ಮ ಡೈರೆಕ್ಟರ್ ಉಮೇಶು, ನಮ್ಮ ಗುರುಗಳಾದಂಥ ಎಕ್ಸ್ ಚೇರ್ಮನ್ ಸುರೇಶ್ ಅವರು, ಈ ಕಾರ್ಯಕ್ರಮದಲ್ಲಿ ಬಂದು ಎಲ್ಲ ಭಾಗವಹಿಸಿದಂಥ ಎಲ್ಲ ನನ್ನ ಆತ್ಮೀಯ ಮಿತ್ರರೇ,
ಅನೇಕ ಜನರು ಬಂದಿದ್ದಾರೆ, ಹೋಗಿದ್ದಾರೆ, ಬಟ್ ಯಾರಿಗೂ ಸನ್ಮಾನ ಮಾಡಿದರೆ ಇಲ್ಲ ಅನ್ನೋದೆಲ್ಲ ಇಂಪಾರ್ಟೆಂಟು. ಬಟ್ ಬಂದು ನನ್ನ ಆಶೀರ್ವಾದ ಮಾಡಿದಾರಲ್ಲ ಅದೇ ಇಂಪಾರ್ಟೆಂಟು. ಯಾವತ್ತೂ ನಾನು ಚಿರಋಣಿಯಾಗಿರ್ತೀನಿ. ನಮ್ಮ ಮುಖ್ಯ ಶಿಕ್ಷಕರಾದಂಥ ನಮ್ಮ ಟೀಚರ್ಸು ಈ ಕಾರ್ಯಕ್ರಮಕ್ಕೆ ಪ್ರತಿಯೊಬ್ಬರೂ ಕೈ ಜೋಡಿಸಿ ಈ ಕಾರ್ಯಕ್ರಮ ಸಕ್ಸಸ್ ಮಾಡಿದ್ದೀರಿ. ತಮ್ಮೆಲ್ಲರಿಗೂ ಕೃತಜ್ಞತೆಯನ್ನು ತಿಳಿಸ್ತಾ ಈ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ನನ್ನ ಮುಂದೆ ಬಿಟ್ಟಂತ ಆಪ್ತ ಮಿತ್ರರಿಗೂ ಈ ಕಾರ್ಯಕ್ರಮವನ್ನು ಹೊಂದಿಸಿ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನೀವೆಲ್ಲ ಇಲ್ಲೇ ಓದ್ಕೊಳ್ಳಿ ಚಿಕ್ಕ ಚಿಕ್ಕ ಮಕ್ಕಳು. ಸೋಮಶೇಖರ್ ಅವರು ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅದು ಸಂಕ್ರಾಂತಿ ಹಬ್ಬ ಆದ್ಮೇಲೆ ಸ್ಟಾರ್ಟ್ ಮಾಡಿದ್ದಾರೆ. ಅವ್ರಿಗೆ ಒಳ್ಳೇದಾಗಲಿ, ಸ್ಕೂಲ್ ಚೆನ್ನಾಗಾಗಲಿ, ಇಲ್ಲಿ ಓದಂಥ ಮಕ್ಕಳು ಎಲ್ಲ ಒಳ್ಳೊಳ್ಳೆ ಸ್ಥಾನಕ್ಕೆ ಹೋಗಲಿ ಅಂತ ನಾನು ಭಗವಂತನಲ್ಲಿ ಕೇಳ್ಕೊತೀನಿ. ನಾನು ಇನ್ನೂ ಸುಮಾರು ಮಾತಾಡಬೇಕು ಅಂತಿದ್ದೆ. ಚಿಕ್ಕಣ್ಣ ಹಾಗೂ ಅಭಿಷೇಕ್ ಅವರು ಎಲ್ಲ ಒಟ್ಟಿಗೆ ಮಾತಾಡ್ಕೊಂಬಂದಿದ್ದು ಹಿಂಗೆ ಮಾತಾಡಬೇಕು ಅಂತ. ಮೊದಲನೇ ಲೈನ್ ಮಾತ್ರ ನೀವು ಮಾತಾಡಿ, ಮಿಕ್ಕಿದ್ದೆಲ್ಲ ನಾವು ಮಾತಾಡ್ತೀವಿ, ದಯವಿಟ್ಟು ಫುಲ್ ಮಾತಾಡಕ್ಕೆ ಹೋಗ್ಬೇಡಿ ಅಂತ ಹೇಳಿದ್ರು. ಅದಕ್ಕೆ ಸೋಮಶೇಖರ್ ಅವ್ರಿಗೆ ಒಳ್ಳೇದಾಗ್ಲಿ, ಸ್ಕೂಲ್ಗೆ ಒಳ್ಳೇದಾಗ್ಲಿ, ಇಲ್ಲಿ ಓದಿರೋರೆಲ್ಲ ಒಳ್ಳೆ ಸ್ಥಾನಕ್ಕೆ ಹೋಗ್ಲಿ ಅಂತ ಕೇಳ್ಕೊತೀವಿ. ಇದು ಸ್ಕೂಲ್ ಓಪನಿಂಗ್ ಇದ್ದಂಗಿಲ್ಲ, ಊರ ಹಬ್ಬ ಇದ್ದಂಗಿದೆ. ಆಕಾಶ್ ಗ್ಲೋಬಲ್ ಟೆಕ್ನೋ ಸ್ಕೂಲ್ ನಮ್ಮ ಸೋಮಣ್ಣ ಅವರು ಇವತ್ತು ಅದರದ್ದು ಓಪನಿಂಗು ನಿಜಕ್ಕೂ ಒಂದು ಹೆಮ್ಮೆ ಪಡೋಂಥ ವಿಷಯ. ಯಾಕಂದರೆ ನಾವು ಹುಟ್ಟಿದ ಊರಲ್ಲೇ ಒಂದು ಶಾಲೆನ ಓಪನ್ ಮಾಡೋಂಥದ್ದು ತುಂಬ ಖುಷಿ ಪಡೋ ವಿಷಯ. ಏನಕ್ಕೆ ಅಂದರೆ ಈಗ ಸೋಮಣ್ಣ ಅವರು ಇತ್ತೀಚೆಗೆ ಇವರು ಒಂದು ನೆಕ್ಸ್ಟ್ ಒಂದು ಸಿನಿಮಾ ಮಾಡ್ತಿದ್ದೀವಿ. ನಾನೇ ಹೀರೋ, ಸೋಮಣ್ಣ ಪ್ರೊಡ್ಯೂಸರ್. ತುಂಬ ಒಳ್ಳೆ ಮನಸ್ಸಿರೋಂಥ, ಹೃದಯವಂತಿಕೆ ಇರೋಂಥ ವ್ಯಕ್ತಿ ಇವರು. ನಾನು ನೋಡಿರೋ ಮಟ್ಟಿಗೆ ಈ ಸ್ಕೂಲಿಂದ ಈಗ ಅನುಕೂಲಸ್ಥರುಗಳು ಹೆಂಗೋ ಮಕ್ಕಳನ್ನ ಓದಿಸ್ತಾರೆ. ಬಟ್ ಬಡವರು ಮಕ್ಕಳಿಗೆ ತುಂಬ ಸಮಸ್ಯೆ ಆಗ್ತಿರುತ್ತೆ. ಗೌರ್ಮೆಂಟ್ ಸ್ಕೂಲ್ ಇರುತ್ತೆ, ಇಲ್ಲ ಅಂದರೆ ಈ ಥರದ್ದು ಸ್ಕೂಲ್ಗಳಲ್ಲಿ ಸೇರಿಸ್ಬೇಕು, ತುಂಬ ಕಷ್ಟ ಆಗುತ್ತೆ. ಈ ಒಂದು ಒಳ್ಳೆ ಮನಸ್ಸಿಟ್ಟು ಒಂದು ಶಾಲೆನ ಓಪನ್ ಮಾಡೋರೆ. ಇವ್ರ ಶಾಲೆಯಿಂದ ಒಂದಷ್ಟು ಬಡ ಮಕ್ಕಳಿಗೆ ಉಚಿತವಾಗಿ ಶಿಕ್ಷಣನ ಕೊಡಲಿ. ಯಾಕಂದರೆ ಇವಾಗೆಲ್ಲ ಬಿಸ್ನೆಸ್ ಆಗೋಗಿದೆ. ನಾವು ಸ್ಕೂಲ್ಗಳೆಲ್ಲ ಕೇಳಿದ್ರೆ ಫೀಸ್ ಕಟ್ಟೋಕ್ಕೆ ಆಗಲ್ಲ. ಬರೀ ಪ್ರಿ-KG LKGಗೆ ಲಕ್ಷಗಟ್ಟಲೆ ಈ ಥರದ್ದೆಲ್ಲ ಫೀಸ್ ಇದೆ. ಜಾಸ್ತಿ ಆ ಥರದ್ದೆಲ್ಲ ನೀವು ತಗೋಬೇಡ್ರಿ. ದಯಮಾಡಿ ಒಂದಷ್ಟು ಬಡ ಮಕ್ಕಳಿಗೆ, ಯಾರಾದರೂ ತುಂಬ ಚೆನ್ನಾಗಿ ಓದೋ ಮಕ್ಕಳಿಗೆ ಫ್ರೀ ಸೀಟ್ ಕೊಡ್ರಿ ಅಂತ ಹೇಳ್ತಾ ಒಳ್ಳೇದಾಗ್ಲಿ. ಇನ್ನೂ ವಿಚಾರ ಬಡ ಮಕ್ಕಳು ಒಳ್ಳೇದಾಗಲಿ ಅಂದರೆ ಸ್ಕೂಲ್ ಮಾಡೋದು. ಅದಕ್ಕೆ ನಿಮಗೆ ಇದೇ ಥರ ನಿಮ್ಮ ಸೇವೆ ಮುಂದುವರಿಲಿ. ಒಂದಲ್ಲ, ಈ ಥರದ್ದು ಇನ್ನೂ ಒಂದು 10-6 ಸ್ಕೂಲ್ಗಳನ್ನ ಕಟ್ಟೋ ಥರದ್ದು ತಾಯಿ ಚಾಮುಂಡೇಶ್ವರಿ ನಿಮ್ಗೆ ಆಶೀರ್ವಾದ ಇದ್ರೆ ಸಾಕು. ಖಂಡಿತ. ಕಟ್ಟಿಗೆನಹಳ್ಳಿ ಇಲ್ಲೇ ಹುಟ್ಟಿ ಕಟ್ಟಿಗೆನಹಳ್ಳಿ ಒಂದು ಸ್ಕೂಲ್ ಕಟ್ಟಿದ್ದೀರಾ. ತುಂಬ ಪ್ರೀತಿ ಜನದ ಸಂಪಾದಿಸಿದ್ರೆ ಅದು ಗೊತ್ತಾಗ್ತಿದೆ ಅಷ್ಟೊಂದು ಜನ ಸೇರಿರೋದಕ್ಕೆ. ಸೊ ಫೈನಲಿ ದೇವರು ಇವ್ರ ಶಾಲೆಗೆ ಒಳ್ಳೇದು ಮಾಡಲಿ. ಹಂಗೆ ನಿಮ್ಗೆಲ್ರಿಗೂ ಸಂಕ್ರಾಂತಿ ಹಬ್ಬದ ಹಾಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಎಲ್ರಿಗೂ ನಮಸ್ಕಾರ. ಚೆನ್ನಾಗಿದ್ದೀರಾ? ಒಂದು ಸತ್ಯ ಹೇಳಬೇಕು, ನನಗೆ ಸ್ಕೂಲ್ ಕಾರ್ಯಕ್ರಮ ಅಂದಾಗ ಚಿಕ್ಕ ಮಕ್ಕಳು, ಅವ್ರ ತಂದೆ ತಾಯಿ ಅವರೆಲ್ಲ ಕಾಣಿಸ್ಕೋತಾರೆ ಅನ್ನೋ ಒಂದು ನನ್ನ ಇಮ್ಯಾಜಿನೇಷನ್, ನಾನು ದಾರಿ ಅಂತ ಚಿಕ್ಕಣ್ಣನ ಕೇಳಿದೆ, ಏನು ಮಾತಾಡಲಿ ಚಿಕ್ಕ ಮಕ್ಳಿಗೆ, ನಾನೇನು ಹೇಳಲಿ ಸ್ಕೂಲ್ ಬಗ್ಗೆ, ನಾನೇನು ಮಾತಾಡಲಿ ಅಂತ. ಇಲ್ಲ, ಚಿಕ್ಕ ಮಕ್ಕಳೇ ಇರೋದು, ಸ್ಕೂಲಿಗೆ ಒಂದು ವಿಶ್ ಮಾಡ್ಬಿಟ್ಟು ಹೋಗ್ಬೋದ. ಇಲ್ಲಿ ಬರ್ತಾ ಗೊತ್ತಾಯ್ತು ಬರೇ ಸ್ಕೂಲ್ ಫಂಕ್ಷನ್ ಅಲ್ಲ, ಇದು ಊರ ಕಾರ್ಯಕ್ರಮನ, ಎಲ್ಲರೂ ಬಂದು ಸೇರಿದ್ದೀರಾ ಅಂತ ನೋಡಿ ನಿಜವಾಗ್ಲೂ ತುಂಬ ಖುಷಿ ಆಯ್ತು ನನಗೆ. ಒಂದೇನಂದ್ರೆ ಜೀವನದಲ್ಲಿ ಒಂದು ಸ್ವಂತ ಊರಲ್ಲಿ ಒಂದು ಮನೆ ಕಟ್ಟಿದ್ರೆ ಅದು ನಾವು ದೊಡ್ಡದು ಅನ್ಕೋತೀವಿ. ಅಂಥದ್ರಲ್ಲಿ ನಮ್ಮ ಸೋಮಣ್ಣ ಅವ್ರ ಊರಲ್ಲಿ ಬಂದು ಒಂದು ಶಾಲೆ ಕಟ್ಟಿದ್ದಾರೆ. ಸಾವಿರಾರು ಜನಕ್ಕೆ ಮಕ್ಕಳಿಗೆ ಶಿಕ್ಷಣ ನೀಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಒಂದು ಶಾಲೆ ಕಟ್ಟಿದ್ದೀರ. ನಿಜವಾಗ್ಲೂ ನಿಮ್ಮ ಸಾಧನೆಗೆ ಒಂದು ಹ್ಯಾಟ್ಸ್ ಆಫ್. ಆಲ್ ದ ವೆರಿ ಬೆಸ್ಟ್. ಒಳ್ಳೆಯದಾಗಿದೆ. ನಮ್ಮ ಕಟ್ಕೆನಹಳ್ಳಿ ಎಲ್ಲ ಅಣ್ತಮ್ಮಂದಿರಿಗೆ ಬಂದು ಎಲ್ಲ ಕಲಾವಿದರಿಗೂ ಒಂದು ಪ್ರೋತ್ಸಾಹ ನೀಡಿದ್ದೀರಾ. ನಿಜವಾಗ್ಲೂ ಅವ್ರ ಕಡೆಯಿಂದ ನಿಮ್ಮೆಲ್ಲರಿಗೂ ಧನ್ಯವಾದ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೂ ನಮ್ಮ ಆಕಾಶ್ ಗ್ಲೋಬಲ್ ಟೆಕ್ನೋ ಸ್ಕೂಲ್ ಇದು ಮೊದಲನೇದಾನ, ಇಲ್ಲಿಂದ ಶುರುವಾಗಿ ಇಡೀ ದೇಶಾದ್ಯಂತ ಒಂದು ದೊಡ್ಡ ಸಂಸ್ಥೆ ಆಗಲಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಒಳ್ಳೆಯದಾಗಲಿ. ಆಲ್ ದ ವೆರಿ ಬೆಸ್ಟ್ ಅಣ್ಣ. ಥ್ಯಾಂಕ್ ಯು. ಹಾಗಾಗಿ ಎಲ್ಲರೂ ತುಂಬಾನೇ ಪ್ರೀತಿಯಿಂದ ನಮ್ಮ ಸ್ವಾಗತ ಮಾಡಿದ್ದೀರಾ. ಥ್ಯಾಂಕ್ ಯು ಅಣ್ಣ. ಲವ್ ಯು ಆಲ್ ಸೋ ಮಚ್. ಥ್ಯಾಂಕ್ ಯು ಸೊ ಮಚ್.
ಕರ್ನಾಟಕ ವಸಿಷ್ಠ ಎನ್ ಸಿಂಹ ಅವರು ಇದೀಗ ಜಯಂತಿನ ನೆರವೇರಿಸ್ತಾರೆ. ಯೋಚನೆ ಮಾಡಬೇಕಾದ್ರೆ ಹಾಯ್ ಹಲೋ ನಮಸ್ಕಾರ. ನನ್ನ ವಸಿಷ್ಠ ಸಿಂಹ. ನನ್ನ ಗೆಳೆಯರು ಭ್ರಾತೃ ಸಮಾನರು ಸೋಮಣ್ಣ ಅವರ ಸಾರಥ್ಯದಲ್ಲಿ ಆಕಾಶ್ ಗ್ಲೋಬಲ್ ಟೆಕ್ನೋ ಸ್ಕೂಲ್ ಕಟಿಗೇನಹಳ್ಳಿ ರೇವಾ ಯೂನಿವರ್ಸಿಟಿ ಹತ್ತಿರದಲ್ಲೇ ಇರ್ತಕ್ಕಂಥ ಈ ಒಂದು ಜಾಗದಲ್ಲಿ ಈ ಒಂದು ವಿಶೇಷವಾದ ತುಂಬಾ ವೈಶಿಷ್ಟ್ಯಗಳುಳ್ಳ ಶಾಲೆ ಆಕಾಶ್ ಗ್ಲೋಬಲ್ ಟೆಕ್ನೋ ಸ್ಕೂಲ್ ಇವಾಗಿನ್ನೂ ಇನಾಗ್ರೇಟ್ ಆಗಿದೆ, ಪ್ರಾರಂಭ ಆಗ್ತದೆ. ಇವರ ಅಕಾಡೆಮಿಕಲ್ ಇಯರ್ಗೆ ಅಡ್ಮಿಷನ್ಸ್ ಕೂಡ ಶುರು ಆಗಿದೆ. ಆ್ಯಂಡ್ ತುಂಬ ಈ ಸ್ಕೂಲ್ಗೆ ಈ ಕಾರ್ಯಕ್ರಮಕ್ಕೆ ನಾನು ಬರಲಿಕ್ಕೆ ಕಾರಣ ಒಂದು ಗೆಳೆತನ ಆದರೆ ಇನ್ನೊಂದು ಇವರ ಉದ್ದೇಶ. ಯಾವುದೇ ಕೆಲಸದಲ್ಲಾಗಲಿ ಉದ್ದೇಶ ಚೆನ್ನಾಗಿರಬೇಕು ಅಂತ ಭಾವಿಸೋರು ನಂಬೋರು ನಾವು. ಆ್ಯಂಡ್ ಯಾವುದೇ ಫೀಸ್ ಇಲ್ಲದೆ, ಪ್ರವೇಶ ಶುಲ್ಕ ಇಲ್ಲದೆ, ಹಲವಾರು ಅಕಾಡೆಮಿಕಲ್ ಟೂರ್ಗಳನ್ನ ಫ್ರೀಯಾಗಿ, ಹಾಗೆ ಪುಸ್ತಕಗಳನ್ನ ಫ್ರೀಯಾಗಿ ಮಕ್ಕಳಿಗೆ ಕೊಡ್ತಿರ್ತಕ್ಕಂಥ ಹಲವಾರು ಒಂದಷ್ಟು ಸೌಲಭ್ಯಗಳನ್ನ ಯಾವುದೇ ದುಡ್ಡು ಇಸ್ಕೊಳ್ಳದೆ, ಶುಲ್ಕ ಇಸ್ಕೊಳ್ಳದೆ ಮಕ್ಕಳಿಗೆ ಪ್ರೊವೈಡ್ ಮಾಡ್ತಿರ್ತಕ್ಕಂಥ ಆ್ಯಂಡ್ ಮಕ್ಕಳ ಭವಿಷ್ಯಕ್ಕಾಗಿ ತುಡಿತಿರ್ತಕ್ಕಂಥ ಒಳ್ಳೆಯ ಉದ್ದೇಶ ಇರತಕ್ಕಂಥ ಈ ಒಂದು ಶಾಲೆಗೆ, ಈ ಒಂದು ಸಂಸ್ಥೆಯ ಎಲ್ಲ ಮ್ಯಾನೇಜ್ಮೆಂಟ್ ಸ್ಟಾಫ್ಗೆ ನನ್ನ ಅಭಿನಂದನೆಗಳು. ಇಂಥ ಒಂದು ಒಳ್ಳೆಯ ಅವಕಾಶವನ್ನು ಈ ಸುತ್ತಮುತ್ತಲಿನ ಏರಿಯಾದಲ್ಲಿರ್ತಕ್ಕಂಥ ಪೇರೆಂಟ್ಸು ಬಳಸ್ಕೋಬೇಕು. ತಮ್ಮ ಮಕ್ಕಳನ್ನ ಇಲ್ಲಿ ಅಡ್ಮಿಟ್ ಮಾಡಿಸಿ ಅವ್ರಿಗೆ ಒಂದು ನಾಳಿನ ಒಳ್ಳೆಯ ಭವಿಷ್ಯಕ್ಕೆ ದಾರಿ ರೂಪಿಸ್ಕೊಳ್ಬೇಕು.